ರಾಜ್ಯ ರಾಜಕೀಯದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣವಾಗಿರುವ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಎಂಎಲ್ಸಿ ರಾಜೇಂದ್ರ ಅವರು ಮಾತನಾಡ್ತಾ ಹಲವಾರು ವಿಚಾರಗಳನ್ನ ಹೇಳಿದರು. ಈಗ ರಾಜಣ್ಣ ಅವರು ಕೂಡ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ಸಚಿವ ರಾಜಣ್ಣ ಅವರ ಎಕ್ಸ್ಕ್ಲೂಸಿವ್ ಮಾತು. ಘರ್ಜಿಸುವ ಹುಲಿಗೆ ಸಿಡಿ ತೋರಿಸುವ ಕೆಲಸ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಮಾತಿನಲ್ಲಿ ಅರ್ಥ ಇದೆ, ಇದನ್ನ ನಾನು ಒಪ್ತೀನಿ ಅಂತಕ್ಕಂಥ ಮಾತನ್ನು ಆಡಿದ್ದಾರೆ. ಪಬ್ಲಿಕ್ ಟಿವಿಗೆ ಸಚಿವ ರಾಜಣ್ಣ ಎಕ್ಸ್ಕ್ಲೂಸಿವ್ ಸಂದರ್ಶನ. ಅಂದರೆ ನನ್ನನ್ನು ಹೆದರಿಸುವಂತಹ ಕೆಲಸ ಆಗ್ತಾ ಇದೆ ಅಷ್ಟೇ ಅಂತ. ಹನಿ ಟ್ರ್ಯಾಪ್ನಿಂದ ಅನ್ಯಾಯಕ್ಕೊಳಗಾದವರೆಲ್ಲ ನನ್ನ ಜೊತೆ ಇದ್ದಾರೆ. ಪ್ರಕರಣದ ಬಗ್ಗೆ ತನಿಖೆ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ. ಹನಿ ಟ್ರ್ಯಾಪ್ ಬಗ್ಗೆ ರಾಜಣ್ಣ ಅವರ ಎಕ್ಸ್ಕ್ಲೂಸಿವ್ ಮಾತು. ಅವ್ರು ಹೇಳ್ತಾ ಇದ್ದಾರೆ, ಹನಿ ಟ್ರ್ಯಾಪ್ ಕೇಸಲ್ಲಿ ಅನ್ಯಾಯಕ್ಕೆ ಒಳಗಾದವರು ಎಲ್ಲರೂ ಕೂಡ ನನ್ನ ಜೊತೆನಲ್ಲೇ ಇದ್ದಾರೆ. ಅದಕ್ಕೆ ಅವ್ರ ನಂಬರ್ ಹೇಳಿದ್ದು 48 ಜನ ಅಂತ. 48 ಜನರಿಗೆ ಈ ರೀತಿ ಹನಿ ಟ್ರ್ಯಾಪ್ ಆಗಿದೆ, ಅವರೆಲ್ಲರೂ ನನ್ನ ಜೊತೆ ಇದ್ದಾರೆ ಅಂತ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು 400 ಜನ ಈ ಒಂದು ಪ್ರಕರಣದಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳಿದಂಥ ಮಾತುಗಳಿಗೆ ನನ್ನಿಂದ ನೀವು ಕ್ಲಾರಿಫಿಕೇಶನ್ ಕೇಳಿದ್ರೆ ನಾನು ಹೆಂಗೆ ಕೊಡೋಕ್ಕಾಗ್ತದೆ? ಸತೀಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದಕ್ಕೆ ನೀವು ಅವರಿಗೆ ಮಾಡಬೇಕು. ತಮಗೇನಾದ್ರು ಆ ಥರ ಮಾಹಿತಿ ಇದೆಯಾ ಅಂತ? ತಾವು 48 ಜನ ಹೇಳಿದ್ದಾರೆ ಅಂದರೆ ಅವರು ಜವಾಬ್ದಾರಿ ಮನುಷ್ಯರು. ಅವರು ಹೇಳಿರ್ತಕ್ಕಂಥದ್ದನ್ನ ಹೇಗೆ ನಿರಾಕರಣೆ ಮಾಡಲಿಕ್ಕಾಗ್ತದೆ? ನಾನು ಹಂಗಂದಾಕ್ಷಣಕ್ಕೆ ಒಪ್ಪಿದ್ದೀನಿ ಅಂತ ಅಲ್ಲ. ಅವರ ಮಾಹಿತಿ ಆಧಾರದ ಮೇಲೆ ಅವರು ಕೂಡ ಸೀನಿಯರ್ ಪಾಲಿಟಿಷಿಯನ್ ಇದ್ದಾರೆ, ಅನುಭವಸ್ಥರಿದ್ದಾರೆ. ಅವರು ಕೂಡ ಅದ್ರ ಬಗ್ಗೆ ಮಾಹಿತಿ ಆಧಾರದ ಮೇಲೆ ಹೇಳಿದ್ದಾರೆ. ಅದು ಸರಿ ತಪ್ಪು ಅನ್ನೋದಕ್ಕೆ ಅವರೇ ಹೇಳಬೇಕು. ಅಲ್ಲ, ಇದು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕಂತ ಅವ್ರು ಹೇಳಿದ್ರು ಸರ್. ಹಾಗಾಗಿ ಯಾವ ಹಂತಕ್ಕೆ ಬರ್ತದೆ? ನಾನು ಒಪ್ತೇನಲ್ಲ. ಅಲ್ಲ, ನಿಮ್ಮ ಜೊತೆ ಸದಾ ಅವರು ಇರ್ತಾರೆ, ಸಿಎಂ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಎಲ್ಲರೂ ಇರ್ತಾರೆ. ಯಾರೆಲ್ಲ ನ್ಯಾಯದ ಪರವಾಗಿ ಇರಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಮುಖಂಡರಿದ್ದಾರೆ, ಅವರೆಲ್ಲರೂ ಕೂಡ ಇರ್ತಾರೆ. ಅಂದ್ರೆ ಈಗ ಎಲ್ಲಿ ಬಂತು ಸರ್ ಪ್ರಕರಣ? ಈಗ ನಿನ್ನೆ ತಾನೇ ಸಿಎಂ ಭೇಟಿ ಮಾಡಿ ಬಂದರೆ ನಿಮ್ಮ ಪುತ್ರ ಇಲ್ಲೇ ಇದ್ದಾರೆ, ಕೇಳಿ. ಅಲ್ಲ ಅವ್ರ ಮಧ್ಯೆ ಏನು ಮಾತಾಡೋದು ನನಗೆ ಗೊತ್ತಿಲ್ಲ. ನಾನು ಕೋಲಾರಕ್ಕೆ ಹೋಗಿದ್ದೆ, ನೀವು ಕೇಳಿ, ಇಲ್ಲೇ ಇರ್ತಾರೆ. ತಾವು ಯಾವಾಗ ಕಂಪ್ಲೇಂಟ್ ಮಾಡ್ತೀರಾ? ನಾನು ಈಗ ಬ್ಯುಸಿ ಇದ್ದೀನಿ. ನಾನು ಬರೀ ನನಗೆ ಆದ್ಯತೆ ಇರ್ತಕ್ಕಂಥದ್ದು ನಮ್ಮ ಮಾರ್ಚ್ ಎಂಡ್ ಇರೋದ್ರಿಂದ ಈ ಬ್ಯಾಂಕಿಂಗ್ ಸೆಕ್ಟರ್ ನೋಡಬೇಕು, ಮತ್ತು ಜನರಿಗೂ ಕೂಡ ಯಾವುದು ಅನುಕೂಲ ಅನಾನುಕೂಲ ಇವೆಲ್ಲ ಫೈನಾನ್ಷಿಯಲ್ ಎಂಡ್ ಇದೆ. ಅದಕ್ಕೋಸ್ಕರ ನಾನು ನಮ್ಮ ಜಿಲ್ಲೆನಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ನೆನ್ನೆ ಕೋಲಾರಕ್ಕೆ ಹೋಗಿದ್ದೆ, ಇವತ್ತು ತಿಪ್ಟೂರು, ನಾಳೆ ತುರುವೇಕೆರೆ ಮತ್ತು ಅರಸೀಕೆರೆ ಎಲ್ಲ ಟೂರಲ್ಲಿದ್ದೀನಿ. ಅದೆಲ್ಲ ಮುಗಿಸ್ಕೊಂಡು ಬೆಂಗಳೂರಲ್ಲಿದ್ದಾಗ ನಾನು ಅವ್ರ ಬಗ್ಗೆ ಬಂದಿರೋರು ಒಬ್ಬ ವಕೀಲೆ ಬಂದಿದ್ರು ಅಂತ ಹೇಳ್ತಾರೆ. ಸೊ ಇವಿಷ್ಟು ರಾಜಣ್ಣ ಅವರ ಮಾತುಗಳು. ತುಮಕೂರಿಂದ ಕ್ಯಾಮರಾ ಪರ್ಸನ್ ಕುಮಾರ್ ಬಂಧುಗಳ ಜೊತೆ ಮಂಜುನಾಥ್ ತಾಳ್ಮಕ್ಕಿ, ಪಬ್ಲಿಕ್ ಟಿವಿ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಂಜುನಾಥ್ ಅವರಿಂದ ಪಡ್ಕೊಳ್ಳೋಣ. ಮಂಜುನಾಥ್, ಈಗ ಸಚಿವ ರಾಜಣ್ಣ ಮತ್ತು ಅವರ ಪುತ್ರ ಇಬ್ಬರು ಕೂಡ ನಿಮ್ಮ ಜೊತೆ ಮಾತನಾಡ್ತಾ ಇದ್ರು. ಒಂದು ಆರೋಪ ಇತ್ತು, ರಾಜಣ್ಣ ಅವರು ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪ ಮಾಡಿದ್ರೆ ಹೊರತು ದೂರು ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ, ಏನೋ ಪಕ್ಷದ ಒಳಗಡೆನೆ ಅವ್ರನ್ನ ಕಾಂಪ್ರಮೈಸ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ. ಈಗ ಏನನ್ನಿಸ್ತಾ ಇದೆ? ಕಂಪ್ಲೇಂಟ್ ಕೊಡೋದಕ್ಕೆ ಪ್ರಾಮಾಣಿಕವಾದ ತಯಾರಿಗಳು ನಡೀತಾ ಇದೆಯಾ? ಇದನ್ನ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗಲೇಬೇಕು ಅಂತ ತಂದೆ ಮತ್ತು ಮಗ ನಿರ್ಧಾರ ಮಾಡಿದಾರಾ ಅಂತ? ಎಸ್ ಅರವಿಂದ್, ಸದನದಲ್ಲಿ ರಾಜಣ್ಣನವರು ಪ್ರಸ್ತಾಪ ಮಾಡಿದರೂ ಕೂಡ ಕೊನೆಯದಾಗಿ ಅವರು ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯನವರ ಅಪ್ಪಣೆಗಾಗಿ ಕಾಯ್ತಾ ಇದ್ರು. ಯಾಕಂದ್ರೆ ಹೇಳಿ ಕೇಳಿ ರಾಜಣ್ಣ ಅವರು ಅವರ ಬೆಂಬಲಿಗರು, ಅಂದರೆ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಿಗರು. ಹಾಗಾಗಿ ಅವತ್ತು ಕೂಡ ಸಿದ್ದರಾಮಯ್ಯ ಪರವೇ ಮಾತಾಡ್ತಾ ಇದ್ರು, ಏರುದಿನಲ್ಲಿ ಮಾತಾಡ್ತಾ ಇದ್ರು. ಹಾಗಾಗಿ ಅವರ ಒಂದು ಅಪ್ಪಣೆಗೆ ಕಾಯ್ತಾ ಇದ್ರು. ಈಗ ನಿನ್ನೆ ರಾಜಣ್ಣ ಅವರ ಪುತ್ರ MLC ಆದಂತಹ ರಾಜೇಂದ್ರ ರಾಜಣ್ಣ ಅವರು ಸಿಎಂ ಅವರು ನಿನ್ನೆ ಸಂಜೆ ಭೇಟಿಯಾಗಿದ್ದಾರೆ. ಸಿಎಂ ಅವರ ಬಳಿ ಇಲ್ಲಿ ನಡೆದಂತಹ, ಅಂದರೆ ಹನಿ ಟ್ರ್ಯಾಪ್ಗೆ ಪ್ರಯತ್ನ ನಡೆದಂತಹ ಎಲ್ಲ ಘಟನಾವಳಿಗಳನ್ನು, ಎಲ್ಲ ಸಾಕ್ಷ್ಯಗಳನ್ನು ಕೂಡ ಮುಂದಿಟ್ಟುಕೊಂಡು ಬಂದಿದ್ದಾರೆ. ಹಾಗಾಗಿ ಸ್ವತಃ ಅವರು ಮೊದಲೇ ಹೇಳಿದ್ರು, ಸಿಎಂ ಯಾವ ರೀತಿ ಹೇಳ್ತಾರೆ, ಇಲ್ಲಪ್ಪ ಇಲ್ಲಿಗೆ ನಿಲ್ಲಿಸೋದು ಸಾಕು ಅಂತ ಹೇಳಿದ್ರೆ ನಿಲ್ಲಿಸ್ತೀವಿ, ಸಿಎಂ ಮುಂದುವರಿ ಅಂತ ಹೇಳಿದ್ದೆ ಹೋದಾದ್ರೆ ನಾವು ಮುಂದುವರಿತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಹಾಗಾಗಿ ನಿನ್ನೆ ಸಿಎಂಗೆ ಭೇಟಿಯಾಗಿ ಬಂದಿದ್ದಾರೆ. ಸಿಎಂ ಕೂಡ ಹೇಳಿದ್ದಾರೆ, DG ಅವರಿಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವರು ಕಂಪ್ಲೇಂಟ್ ಕೊಡಲಿಕ್ಕೆ ಮುಂದಾಗಿದ್ದಾರೆ. 3-4 ದಿನದ ನಂತರ ಹೋಗಿ ರಾಜೇಂದ್ರ ಅವರು ಪ್ರತ್ಯೇಕವಾಗಿ DGಗೆ ಕಂಪ್ಲೇಂಟ್ ಕೊಡ್ತಾರೆ. ಆದರೆ ಅದೇ ರೀತಿ ಸಚಿವ ರಾಜಣ್ಣವರು ಕೂಡ ಪ್ರತ್ಯೇಕವಾಗಿ ಕಂಪ್ಲೇಂಟ್ ಕೊಡ್ತಾರೆ. 2 ಕಂಪ್ಲೇಂಟ್ ಅನ್ನು ಕೊಡಲಿಕ್ಕೆ ಇಬ್ಬರು ಕೂಡ ತಯಾರಾಗಿರುವಂತದ್ದು. ಬುಧವಾರ ಅಥವಾ ಗುರುವಾರ ದಿನ
ರಾಜಣ್ಣ ಅವರು ಹೋಗಿ ಕಂಪ್ಲೇಂಟ್ ಕೊಡುವಂಥದ್ದು. ಹಾಗಾಗಿ ಅಂದರೆ ಅವರು ಗೃಹ ಸಚಿವರಿಗೆ ಕಂಪ್ಲೇಂಟ್ ಕೊಡುವಂಥದ್ದು ರೀತಿಯಲ್ಲಿ ತಯಾರು ಮಾಡಿಕೊಂಡಿರುವಂಥದ್ದು. ಇವರು ಡಿ ಜೆ ಕೊಡ್ತಾರೆ. ಫೈನಲ್ ಎಲ್ಲೂ ಕೂಡ ಎರಡೂ ಪ್ರಕರಣವನ್ನು ಕೂಡ ಎರಡೂ ಕಂಪ್ಲೇಂಟ್ ಕೂಡ ಡಿ ಜಿಗೆ ಹೋಗುವಂಥ ಸಾಧ್ಯತೆ ಇದೆ. ಇದು ಕಾನೂನಾತ್ಮಕವಾಗಿ ಕೈಗೊಳ್ಳುವಂಥ ಒಂದು ಕ್ರಮ. ಆದರೆ ಇನ್ನೊಂದು ಕಡೆ ಇಬ್ಬರೂ ಕೂಡ ಅಂದರೆ ಸಚಿವ ರಾಜಣ್ಣ ಇರ್ಬೋದು ಮತ್ತು ಅವರ ಪುತ್ರ ರಾಜೇಂದ್ರ ರಾಜಣ್ಣ ಇವರಿಬ್ಬರೂ ಕೂಡ ಹೈಕಮಾಂಡ್ಗೆ ಈ ವಿಚಾರ ತಲುಪಿಸಲಿಕ್ಕೆ ಮುಂದಾಗಿದ್ದಾರೆ. ಇನ್ನು 3-4 ದಿನದಲ್ಲಿ ಡೆಲ್ಲಿಗೆ ಹೋಗಿ ಇಬ್ಬರೂ ಕೂಡ ಸುರ್ಜೇವಾಲಾ ಸೇರಿದಂತೆ ಹೈಕಮಾಂಡ್ ಅವರಿಗೆ ಈ ವಿಚಾರವನ್ನ ತಿಳಿಸಲಿಕ್ಕೆ ಬಯಸಿದ್ದಾರೆ. ಅಂದ್ರೆ ಹೈಕಮಾಂಡ್ಗೆ ವಿಚಾರ ಇವರು ತಿಳಿಸ್ತಾರೆ ಅಂತ ಹೇಳಿದ್ರೆ ಪಕ್ಷದ ಒಳಗೆ ಈ ರೀತಿಯ ಒಂದು ಕೃತ್ಯ ನಡೀತಾ ಇದೆ, ಪಕ್ಷದವರು ಸ್ವಪಕ್ಷೀಯರೇ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಅನ್ನುವಂತಹ ಒಂದು ವಿಚಾರವನ್ನ ಹೈಕಮಾಂಡ್ಗೆ ತಿಳಿಸಲು ಇಬ್ಬರು ನಾಯಕರು ಕೂಡ ಮುಂದಾಗಿರುವಂತದ್ದು. ಅರವಿಂದ್, ಅದರ ಜೊತೆಗೆ ಇಬ್ಬರು ಕೂಡ ಧನ್ಯವಾದ ಮಂಜುನಾಥ್. ಒಟ್ಟಾರೆ ಈಗ ದೂರು ಕೊಡುವ ನಿರ್ಧಾರ ಆಗಿದೆ. ಇಬ್ರು ಸಪರೇಟ್ ದೂರು ಕೊಡ್ತಾರೆ, ಕಾನೂನಾತ್ಮಕವಾಗಿ ಮತ್ತು ಪಕ್ಷದ ಹೈಕಮಾಂಡ್ಗೆ.